ಸುವಾಲಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಕುಡುಕಿ ಚೆಲುವಾಂತ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು. ಏ ಅಪೇಕ್ಷಾ, ಏನೇ ಇದು? ಕಾಣಿಸ್ತಾ ಇಲ್ವಾ? ಅರ್ಶನದ ನೀರು. ಅದು ನನಗೂ ಕಾಣಿಸ್ತಾ ಇದೆ. ಇಲ್ಲೇ ಇದೆಯಲ್ಲ ಅರ್ಶನದ ನೀರು, ಇದನ್ನ ಯಾಕೆ ತಗೊಂಬಂದೆ? ಹಾಗಾದ್ರೆ ಇದರಲ್ಲಿ ಏನೋ ಇದೆ ಅಂತ ಅರ್ಥ. ಗುಡ್, ನನ್ನನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಿನ್ ಊಹೆ ನಿಜ. ಇದರಲ್ಲಿ ತುರ್ಕೆ ಪೌಡ್ರು ಮಿಕ್ಸ್ ಮಾಡಿದ್ದೀನಿ. ತುರ್ಕೆ ಪೌಡ್ರಾ? ಅದನ್ನ ಯಾಕೆ ಮಿಕ್ಸ್ ಮಾಡಿದ್ಯಾ? ಯಾಕೆ ಅಂದ್ರೆ ಆ ಭವಾನಿ ನನಗ್ ಮಾಡ್ಬೇಕಾಗಿರೋ ಶಾಸ್ತ್ರ ಎಲ್ಲ ಅವಳು ಮಾಡಿಸ್ಕೊಂಡು ನನ್ ಮೈ ಉರಿಸ್ತಾ ಇದ್ದಾಳೆ. ಅದನ್ನೆಲ್ಲ ನೋಡ್ಕೊಂಡು ನಾನ್ ಸುಮ್ಮನೆ ಇರ್ಬೇಕಾ? ಅವಳಿಗೆ ಉರ್ಸೋದ್ ಬೇಡ್ವಾ? ಅದಕ್ಕೆ ಇದು. ಈ ಅಪೇಕ್ಷಾ, ನೀನು ಒಂದು ಹೆಣ್ಣು, ಇಷ್ಟೊಂದು ಕ್ರೂರಿ ಆಗ್ಬೇಡ. ಪಾಪ ಅವಳು ಗರ್ಭಿಣಿ ಕಣೆ. ಏ ಗರ್ಭಿಣಿನೋ ಅರಗಿಣಿನೋ ನನಗದೆಲ್ಲ ಗೊತ್ತಿಲ್ಲ. ಈ ನೀರ್ ಮಾತ್ರ ಅವಳ ಮೇಲ್ ಹಾಕ್ಬೇಕು ಅಷ್ಟೇ. ಅಯ್ಯೋ, ನನ್ ಸಂಕಟ ಯಾರ ಹತ್ರ ಹೇಳ್ಕೊಳ್ಳಪ್ಪ. ಎಲ್ರು ಅವ್ರವ್ರ ಪಾಡಿಗೆ ಅವ್ರವ್ರಿದ್ದಾರೆ. ಇಲ್ಲಿ ನನ್ ಗಂಡ ಅನ್ನಿಸ್ಕೊಂಡೋನ್ ಬೇರೆ ಇಲ್ಲ. ಈ ಭೈರವಿ ಬೇರೆ ಎಲ್ಲಾ ಶಾಸ್ತ್ರದಲ್ಲೂ ಸಂಭ್ರಮದಿಂದ ಪಾಲ್ಗೊಳ್ತಾ ಇದ್ದಾಳೆ. ಏನೋ ಒಂದು ಅರ್ಥನೇ ಆಗ್ತಾ ಇಲ್ಲ ನನ್ಗೆ. ಎಲ್ಲೋದೆ ಈ ಲಕ್ಕಿ? ಲಕ್ಕಿ, ನೀನಾ? ಸೋನಾಲಿ, ನೀನಾ? ಅವನಲ್ಲಿ? ಅವನಾ? ಯಾರು? ರಾಕೇಶ ನನ್ನಲ್ಲಿ ಕರ್ಸಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ನನ್ನ ಚೆನ್ನಾಗಿ ಕುಡ್ಸಿ ಕೈ ಕಾಲ್ ಕಟ್ಟಾಕಿ ನನ್ನ ರೂಮಲ್ಲಿ ಕೂಡಕ್ ಹೋದ. ಅಂದ್ರೆ ನೀನ್ ನಿನ್ನೆಯಿಂದ ಇಲ್ಲೇ ಲಾಕ್ ಆಗಿದ್ಯಾ? ಮತ್ತೆ ಆ ರಾಕೇಶನ್ ಕೇಳಿದ್ರೆ ನಂಗೆ ಗೊತ್ತೇ ಇಲ್ಲ ಅಂದ. ಗೊತ್ತು ಮಾಡಿಸ್ತೀನಿ, ಎಲ್ರಿಗೂ ಗೊತ್ತು ಮಾಡಿಸ್ತೀನಿ. ಭೈರವಿ ಎಲ್ಲಿದ್ದಾಳೆ? ಭೈರವಿ ಅಲ್ಲಿ ಅವಳಿಗೆ ಅರ್ಶನದ ಶಾಸ್ತ್ರ ನಡೀತಿದೆ, ಅಲ್ಲಿದ್ದಾಳೆ. ನನ್ನ ಇಲ್ಲಿ ಕೂಡಾಕ್ಸಿ ಅವಳಲ್ಲಿ ಅರ್ಶನ ಶಾಸ್ತ್ರ ಮಾಡ್ಕೋತಿದ್ದಾಳ. ಮಾಡ್ತೀನಿ ಅವಳಿಗೆ. ಹೇ ಲಕ್ಕಿ, ನೀನ್ ಅಲ್ಲಿ ಹೋಗ್ಬಾರ್ದು. ಬರೀ ಹೆಣ್ಮಕ್ಳು ಅಷ್ಟೇ ಅಲ್ಲಿ ಹೋಗ್ಬೇಕು. ಅವಳನ್ನ ಕೂಡಾಕಿ ಸರಿನಾ? ನಾನು ಹೋಗ್ತೀನಿ. ಅವಳಿಗೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಲಕ್ಕಿ ವಿಚಾರಿಸ್ಕೊತಾನೆ ಅವಳಿಗೆ. ಲಕ್ಕಿ, ಇವನಲ್ಲಿ ಹೋದ್ರೆ ತಪ್ಪಾಗುತ್ತಲ್ಲ. ಏನ್ ಮಾಡೋದು ದೇವ್ರೇ? ಎಲ್ಲರೂ ಹಚ್ಚಾಯ್ತಲ್ವಾ? ನೀರ್ ಹಾಕಣ್ವಾ? ಆಂಟಿ, ಇಫ್ ಯು ಡೋಂಟ್ ಮೈಂಡ್, ಭವಾನಿಗೆ ನಾನೇ ಫಸ್ಟ್ ನೀರ್ ಹಾಕ್ಲಾ? ಎಲ್ಲಿ ಹೋಗಿದ್ಯಮ್ಮ ಇಷ್ಟೊತ್ತು ನೀನು? ಇಲ್ಲೇ ಇದ್ದೆ ಆಂಟಿ. ವಿತ್ ಯೋರ್ ಪರ್ಮಿಷನ್ ಭವಾನಿಗೆ ನಾನೇ ಮೊದಲು ನೀರ್ ಹಾಕ್ಲಾ? ವೈ ನಾಟ್? ಬಾ ಹಾಕು. ಥ್ಯಾಂಕ್ಸ್ ಆಂಟಿ.